ಸಖತ್ತಾಗಿದೆ. ಇಟ್ಸ್ ವೆರಿ ನೈಸ್. ಲಾಸ್ಟಲ್ಲಿ ಫಿನಿಶಿಂಗು ಕೊರಿಯಾಂಡರ್. ಸ್ಮಾಲ್ ನೈಸ್. ಏನು ಮೇಡಮ್ ಸ್ವಲ್ಪ ಗೊತ್ತಿರಿ ಡಯಟಾ? ಫುಲ್ ಡಯಟಲ್ಲಿ ಇದ್ದೀವಿ. ಸೊ ಸ್ಪೈಸಿ ಇರುತ್ತಾ ಸರ್ ಇದು? ಇಲ್ಲ ಸರ್, ಮಾಡ್ರೇಟ್ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಿತಾಲ್ ಪತಾಲ್ ವ್ಲಾಗ್ಸ್. ಇವತ್ತು ಕುಮಾರನ್ ಜ್ಯುವೆಲರ್ಸ್ಗೆ ಬಂದಿದ್ದೀವಿ, ಒಂದು ಶೂಟ್ ಇತ್ತು ಅಂತ. ಇದು ಮುಗಿಸ್ಕೊಂಡು ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಲಂಚ್ಗೆ ಅಂತ ನೋಡೋಣ ಬನ್ನಿ. ನಾವೀಗ ಹೋಗ್ತಾ ಇರೋ ಜಾಗ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದರೆ ಈ ಹೋಟೆಲ್ಲೇ ಸ್ಟೇ ಆಗೋದು. ಆ್ಯಂಡ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಕೂಡ ಇಲ್ಲಿಗೆ ಫ್ರೀಕ್ವೆಂಟಾಗಿ ಬರ್ತಾ ಇರ್ತಾರೆ ಈ ಹೋಟ್ಲಿಗೆ. ಇದೇನಪ್ಪ ಇಷ್ಟು ದೊಡ್ಡ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಇದಕ್ಕೆ ಕಾರಣ ನಾನು ತುಂಬ ದಿನದಿಂದ ಪ್ರೇರಣಾಗೆ ಸಿಕ್ಕಾಪಟ್ಟೆ ಟ್ರೀಟ್ಗಳನ್ನ ಕೊಡಿಸೋದು ಉಳಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಪ್ರೇರಣಾನ ಒಂದು 5 ಸ್ಟಾರ್ ಹೋಟ್ಲಿಗೆ ಕರ್ಕೊ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ಫುಡ್ ಇತ್ತು, ಎಷ್ಟು ವೆರೈಟಿ ನಾವು ತಿಂದ್ವಿ, ಆ್ಯಂಡ್ ತಿಂದಿದ್ದಕ್ಕೆಲ್ಲ ಎಷ್ಟು ಬಿಲ್ ಆಯಿತು ಅಂತ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಸೊ ನಾವು ಇವತ್ತು ಬಂದಿರೋಂಥ ಜಾಗ ರ್ಯಾಡಿಸನ್ ಬ್ಲೂ, ಮೈಸೂರಲ್ಲಿರೋಂಥ ಒಂದು 5 ಸ್ಟಾರ್ ಹೋಟೆಲ್. ನಾವು ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಕಡ್ಡಿ ನಮ್ಮನ್ನ ವೆಲ್ಕಮ್ ಮಾಡ್ಕೊತು, ಬಾ ರಜ ಬಾಬಾ ಅಂತ. ಆಮೇಲೆ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡು ನಾವೇನಾದ್ರು ಬಾಂಬ್ ತಂದಿದ್ದೀವ ಅಂತ ಚೆಕ್ ಮಾಡಿದ್ರು. ಆದರೆ ನಮ್ಮ ಕಾರ್ ಡಿಕ್ಕಿಲಿ ತರಕಾರಿ ಬ್ಯಾಗ್ ನೋಡ್ಬಿಟ್ಟು ಹೋಗಿ ಸರ್ ನೀವು ನಮ್ಮ ಕ್ಯಾಟಗರಿನ ಅಂತ ಕಳಿಸ್ಕೊಟ್ರು. ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಇತ್ತು. ಸುಮಾರು ಜನ ಕಾಸ್ಟ್ಯೂಮ್ಸ್ ಹಾಕೊಂಡು ನಿಂತಿದ್ರು. ಅಂದರೆ ನಾವು ಕಾರ್ ಪಾರ್ಕಿಂಗ್ ಹೋಗ್ಬಿಟ್ಟು ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಬರೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಮೇನ್ ಗೇಟ್ ಮುಂದೆ ನಿಲ್ಲಿಸ್ಬಿಟ್ಟು ಅವರು ಕೀ ಕೊಟ್ಟರೆ ಅವ್ರು ಹೋಗಿ ನಿಲ್ಲಿಸ್ಬಿಟ್ಟು ಬರ್ತಾರೆ. ನಾನು ಫಸ್ಟು ಫ್ರೀನಾ ಅಂತ ಕೇಳ್ಕೊಂಡೆ. ಫ್ರೀ ಅಂತ ಇದ್ದಂಗೆ ತಗೊಳ್ಳಿ ಸರ್ ಕೀ ಅಂತ ಅವ್ರಿಗೆ ಕೀ ಕೊಟ್ಬಿಟ್ಟು ಒಂದು ಚೀಟಿ ಇಸ್ಕೊಂಡು ಆರಾಮಾಗೆ ಹೋಟ್ಲ್ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಕ್ಲೀನಾಗೆ ನೀಟಾಗೆ ನೋಡೋಕ್ಕೊಂದು ಸಕ್ಕದಾಗಿತ್ತು. ರ್ಯಾಡಿಸನ್ ಬ್ಲೂ ಅಲ್ಲಿ 3 ಹೋಟೆಲ್ಸ್ ಇದೆ. ಮೊದಲನೇದು ಸ್ಪ್ರಿಂಗ್ ಅಂತ, ಇದು ಮಲ್ಟಿ ಕ್ಯೂಸಿನ್ ಹೋಟೆಲ್ಲು. ಎರಡನೇದು ಮಿಸ್ಟ್ ಅಂತ, ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟು. ಮೂರನೇದು ಮೈ ಸೌತ್ ಅಂತ, ಇದು ಸೌತ್ ಇಂಡಿಯನ್ ರೆಸ್ಟೋರೆಂಟು. ನಾವಿವತ್ತು ಹೋಗ್ತಾ ಇದ್ದಿದ್ದು ಸ್ಪ್ರಿಂಗ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಗೆ. ಒಳಗೆ ಹೋಗ್ತಾ ಇದ್ದಂಗೆ ಆಂಬಿಯನ್ಸ್ ಅಂತೂ ಸೂಪರ್ವಾಗಿತ್ತು. ಎಲ್ಲ ಸಕ್ಕದಾಗಿ ಅರೇಂಜ್ ಮಾಡಿದರು. ಆ್ಯಂಡ್ ಇದು ಬಫೆ ಸಿಸ್ಟಮ್ ಅಂತೆ. ಸೊ ಎಲ್ಲ ಐಟಮ್ಸು ಇರುತ್ತೆ, ನಮ್ಗೇನು ಬೇಕೋ ಅದನ್ನು ನಾವು ಹಾಕೊಂಡು ತಿನ್ನಬೇಕು. ಸೊ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ. Done chatting, start chatting. Nice. Make your own ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ, ಪಾಪಡಿ ಚಾಟ್. ನಾವೇ ಮಾಡ್ಕೊಡೋದು, ನಾವೇ ತಿನ್ಕೊಡೋದು ಸೆಕ್ಷನ್ ಇದು. ನೋಡಿ ಇದು ಎಂಥ ವಿಪರ್ಯಾಸ. ಇಷ್ಟು ಕಾಸು ಕೊಟ್ಬಿಟ್ಟು 5 ಸ್ಟಾರ್ ಹೋಟ್ಲಿಗೆ ಬಂದು ನಾವೇ ಮಾಡ್ಕೋಬೇಕಂತ ಚಾಟ್ಸ್ನ. ಅಂದರೆ ನಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳಕ್ಕಷ್ಟೇ. ಇಲ್ಲಿ ಇಷ್ಟು ಐಟಮ್ಸ್ ಇದೆ, ನನಗೆ ಕುಕ್ಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಹಾಗೆಲ್ಲ ಎಲ್ಲ ಹಾಕೋಬಿಡಿ ಪ್ಲೀಸ್. ಏನಾದ್ರು ಇಷ್ಟ ಆಗಿರೋದನ್ನ ಟ್ರೈ ಮಾಡಿ. ನಂಗೆ ಗೊತ್ತಾಗ್ತಾ ಇಲ್ಲ ಏನು ಹಾಕೊಳ್ಳೋದು ಅಂತ. ಹಾಕಿ ಈಗ ಸೇವ್ ಪುರಿ ಲಾಸ್ಟಲ್ಲಿ ಹಾಕ್ತಾನೆ, ಫಸ್ಟ್ ಹಾಕೋತಾರ. ಕರ್ಕೊಂಡ್ಬಂದ್ಬಿಟ್ಟು ಅಡುಗೆ ಫಸ್ಟ್ ಈರುಳ್ಳಿ ಹಾಕೋ. ಯಾಕೆ ಬರೀ ಈರುಳ್ಳಿ ಒಂದೇ ಇರೋದು? ಐ ಆ್ಯಡ್ ಈರುಳ್ಳಿ. ಹಾಕೋ. ಚಕ್ಲಿ ಹೆಂಗೆ ಗುರು ಚಾಟಿಗೆ ಸರಿ ಹೋಗುತ್ತೆ? ಶಬಾಷ್. ಇಲ್ಲೊಂದು ವಿಶೇಷವಾದ ಒಂದು ಡಿಶ್ ರೆಡಿ ಆಗ್ತಾ ಇದೆ. ಅದೇನು ಅಂತ ಯಾರು ಗೊತ್ತಿಲ್ಲ. ಇಲ್ಲ ಬರ್ತಾ ಇದೆ, ಆದ್ಮೇಲಿಂದ ಹೇಳ್ತೀನಿ. ಚೂರು ಉಪ್ಪಿನಕಾಯಿ ಹಾಕೋದು ನೋಡಂಗೆ ಎತ್ಕೊಂಡು. ನೈಸ್. ಅಲ್ಲ ಇದೆಲ್ಲ ಸ್ವಲ್ಪ ಏಸ್ಥೆಟಿಕ್ ಆಗಿ ಬರಬೇಕು ಒಂಚೂರು. ಆ ಬಟ್ಲಿಗೆ ಹಾಕೋತಾರೆ ಮೇಡಮ್ ಮೊಸರು. ಎಲ್ಲಿ ಮೊಸರು? ಇಲ್ಲಿದೆ. ನೈಸ್ ನೈಸ್ ನೈಸ್. ಇದು ಹೆಂಗೆ ಹಾಕೋದು ಗೊತ್ತಿಲ್ಲ ನನಗೆ. ಚೂರು ಚೂರು ಹಾಕೋ. ಏನೂ ಇಲ್ಲ, ಜಾಸ್ತಿ ಆಗಿದ್ದು ನಾವು ಹಾಕೋತಾನೆ. ಇದೊಂದು ಮಸಾಲೆ ಕಮ್, ದಹಿ ಕಮ್, ಪಾಪಡಿ ಕಮ್ ಎಲ್ಲ ಮಿಕ್ಸ್ ಮಾಡಿ ಏನೋ ಒಂದು ಮಾಡಿದಾಳೆ. ಚಪ್ಪಾಳೆ. ಇನ್ನೂ ಇದೆ. ಲೆಟ್ಸ್ ಪುಟ್ ಸಮ್ ಕರ್ಡ್. ಈಗ ಲಾಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದ್ದೀವಿ. ಏನಂದರೆ ಕರ್ಡ್ ಹಾಕ್ತಾ ಇದ್ದಾರೆ. ಇನ್ನೂ ಫಿನಿಶಿಂಗ್ ಅಲ್ಲ ಆ್ಯಕ್ಚುಲಿ. ಲೆಟ್ಸ್ ಟ್ರೈ. ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸೇವ್ ಆಗ್ತಕ್ಕಿದ್ದು. ಮೇಡಮ್ ಅವರು ಆರ್ಡರ್ ಮಿಸ್ ಮಾಡಿ ಏನೇನೋ ಮಾಡ್ಕೊಂಡು ಬಂದು. ಇಲ್ಲ, ತಿಂದ ಮೇಲೆ ಹೇಳಿ ಆ್ಯಕ್ಚುಲಿ, ದೆನ್ ಯು ವಿಲ್ ನೋ ಹೆಂಗಿದೆ. ನೈಸ್, ಲುಕ್ಸ್ ಗುಡ್. ಇನ್ನೂ ಒಂದು ಸ್ವಲ್ಪ ಖಾರ ಹಾಕ್ಬಿಡೋಣ. ಹಾಕಿ ತಿನ್ನೋರು ನೀವು ತಾನೆ. ಹಾಂ, ಪೆಪ್ಪರ್. ಪಾಪಡಿ ಚಾಟ್. ಸೊ ಪಾಪಡಿ ಚಾಟ್ ಮಾಡಿದ್ದಾರೆ ವಿತ್ ಆಲ್ ದೀಸ್ ರಿಸೋರ್ಸಸ್. ಉಪ್ಪು, ಖಾರ, ಮೆಣಸು. ಚಕ್ಲಿನ ಹಾಕೊಳ್ಳಿಲ್ಲ. ಚಕ್ಲಿ, ಚಿಪ್ಸು, ಸೇವು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೂಂದಿ. ಈಗ ಸೈಡ್ಗೆ ಅಂತ ಒಂದು ಸ್ವಲ್ಪ ಚಕ್ಲಿಗಳು. ಸೊ ಹಾಕೊಂಡು ಇದು ಏನು ಡಿಶ್ ಅಂತ ಗೊತ್ತಿಲ್ಲ. ನೋಡಿದ್ರೆ ನಂಗೆ ತಿನ್ನಬಾರ್ದು ಅನಿಸ್ತಾ ಇದೆ. ಅವಳು ತಿನ್ನಲೇಬೇಕು. ತಿಂದ್ಬಿಟ್ಟು ಹೇಳೋಣ. ಓಕೆ. ಸೊ ಇವಾಗ
ದೇವ್ರ ಹೆಸರು ಹೇಳ್ಕೊಂಡು ಸತ್ಯಂ ಶಿವಂ ಸುಂದರಂ ಅಂದ್ಬಿಟ್ಟು ತಿಂತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಮತ್ತು ಆಡ್ಕೊಳ್ಳುವಾಗ ಚೆನ್ನಾಗಿತ್ತಾ? ಹಾಂ, ಸೂಪರ್. ಇನ್ನು ಕುಕಿಂಗ್ ಬರುತ್ತೆ ಹೇಳ್ಕೊಡ್ಬೋದು. I guess I should start. ಯಾ ಪ್ಲೀಸ್ ಸ್ಟಾರ್ಟ್ ಟು ಮೇಕ್ ದಿಸ್ ಮಿಕ್ಸ್ ಮಸಾಲಾ ಡಿಶ್. ಒಳ್ಳೆ ಎಸ್ಥೆಟಿಕ್ ಆಗಿ ಅರೇಂಜ್ ಮಾಡಿದ್ದಾರೆ. ಉಪ್ಪಿನಕಾಯಿ, ಏನೋ ಚಟ್ನಿಗಳೆಲ್ಲ ಇದೆ. ಚಾಟ್ಸ್ ತಿನ್ಕೊಂಡು ಹೊಟ್ಟೆ ಹಾಳು ಮಾಡ್ಕೊಳ್ಳೋದಲ್ಲ, ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಫ್ರೂಟ್ಸು ತಿಂತಾ ಇದ್ದೀವಿ. ಸೊ ವಿಚ್ ಇಸ್ ಗುಡ್ ಫಾರ್ ಅವರ್ ಹೆಲ್ತ್. ತುಂಬ ಜಾಸ್ತಿ ಹೆಲ್ದಿ ಆಗೋಗ್ಲಿಲ್ವಾ? ಏನಿಲ್ಲ, ಇಟ್ಸ್ ಗುಡ್. ಮತ್ತೆ ಆಮೇಲೆ ಆ ಕಡೆ ಸೆಕ್ಷನ್ಗೆ ಹೋದಾಗ ನ್ಯೂಟ್ರಲೈಸ್ ಆಗುತ್ತೆ. ಅಸಾರ್ಟೆಡ್ ಕೋಲ್ಡ್ ಕಟ್ ಪ್ಲಾಟರ್, ವೆಜಿಟೇಬಲ್ಸು, ಕುಕುಂಬರು, ನೈಸ್. ಸ್ಯಾಲೆಡ್ ಇದೆ. ಸ್ಯಾಲೆಡ್ನ ಸರ್ವ್ ಮಾಡಿ ಈ ಥರ ನೀಟಾಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಕಪ್ಪಲ್ಲ. ಇದು ಅಷ್ಟೇ, ಇದು ಚೆನ್ನಾಗಿದೆ ಒಂಥರ ಕಪ್ಪು. ನನಗೊಂದು. ನಮಗೊಂದು. ಆಮೇಲೆ ಅಸಾರ್ಟೆಡ್ ಚೀಸ್ ಅನ್ಸುತ್ತೆ ಇದು. ಹಾಂ, ಅಸಾರ್ಟೆಡ್ ಚೀಸ್ ಏನು ತಿನ್ನಲ್ಲ. ಸೊ ಸಮ್ ಮೋರ್ ಸ್ಯಾಲೆಡ್. ಫಟೋಶ್ ಸಲಾಡ್, ಫಟೋಶ್. ಮೆಕ್ಸಿಕನ್ ಬೀನ್ ಸ್ಯಾಲೆಡ್. ಇದು ಓದು. ಆಯಿಲ್ ಮಿರ್ಚಿ. ಸೊ ಈಗ ಆಯಿಲ್ ಮಿರ್ಚಿ ತಿನ್ನೋ ಟೈಮ್ ಬಂದಿದೆ. ಸೊ ವಿ ಆರ್ ಈಟಿಂಗ್ ಓಯಿ ಮಿಚಿಮ್. ಸೌತೆಕಾಯಿಗೆ ಮಸಾಲೆ ಹಾಕ್ಬಿಟ್ಟು ಓಯಿ ಮಿಚಿಮ್ ಆಗುತ್ತೆ. ಸೊ ಗ್ರೇಪ್ ಜ್ಯೂಸು, ವಾಟರ್ ಮೆಲನು. ಗ್ರೇಪ್ ಏನಕ್ಕೆ ಆರೆಂಜ್ ಕಲರ್ ಇದೆ ಅಂತ ನಮ್ದು ಯಾರನೇ ಗೊತ್ತಿಲ್ಲ. ಕುಡಿದು ನೋಡಿ ಏನದ ಯಾವುದು ಅಂತ. ಇದೇನೆ ಗ್ರೇಪ್ ಅಂತ ಹಾಕಿದ್ದಾರೆ. ನಾವು ವಾಟರ್ ಮೆಲನ್ ಸೆಕ್ಷನ್. ಸೊ ಇಲ್ಲಿ ಬನ್ ಥರ ಕಾಣಿಸ್ತಾ ಇದೆ, ಏನು ಗೊತ್ತಿಲ್ಲ. ಗುಂಡು ಬನ್ನು, ಉದ್ದ ಬನ್ನು, ಇದು ಬಾಲ್ಸ್ ಬನ್ನು. ಇದಕ್ಕೆ ಬಟ್ರ್ ಗಿಟ್ರ್ ಹಾಕೊಂಡು ತಿನ್ನೋದು. ಸೊ ಈಗ ಬನ್ ಬಾಲ್ಸ್ ತಿನ್ನೋ ಟೈಮ್ ಬಂದಿದೆ. ಬನ್, ಸಿನಮನ್ ಬನ್ಸ್ ಅಂತ. ಆ್ಯಂಡ್ ಈಗ ಟಸ್ಕನ್ ಮೈನ್ ಸ್ಟೋನ್ ಸೂಪ್ ಕೂಡ ಟೈಮ್ ಬಂದಿದೆ. ನೋಡೋಕ್ಕೆ ಟೊಮೆಟೊ ಸೂಪ್ ಥರ ಫೀಲ್ ಕೊಡ್ತಾ ಇದೆ. ಹಾಕೊಳ್ಳಿ ಮೇಡಮ್. ಸಾಂಬಾರು ಹಾಕೊಂಡು ಕಲಿಸ್ತಿದೆ ಹೇಳೋದು. ಮಿಕ್ಸ್ ಮಾಡೋದು ಬೇಡವಾ? ಓಕೆ ಆಟೋ. ಒಂದೇ ಸಮ್ ಅದ್ರ ಮ್ಯಾಂಚೋ. ಈಗ ವೆಜ್ ಕಾಟಿ ರೋಲ್ ಮಾಡ್ತಾ ಇದ್ದಾರೆ. ಏನು ಹಾಕ್ತೀರಾ ಸರ್ ಅದಕ್ಕೆ? ಸರ್ ಇದಕ್ಕೆ ಪರೋಟ ಹಾಕ್ತೀವಿ, ಆಮೇಲೆ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀವಿ. ಫಿಲ್ಲಿಂಗಲ್ಲಿ ಆನಿಯನ್ನು, ಕ್ಯಾಪ್ಸಿಕಮ್ಮು, ಅವೆಲ್ಲ ಪನ್ನೀರ್ ಎಲ್ಲ ಮಿಕ್ಸ್ ಮಾಡಿ ಫಿಲ್ಲಿಂಗ್ ರೆಡಿ ಮಾಡ್ತೀವಿ. ಇದನ್ನ ಪರೋಟಾನ ಹೀಟ್ ಮಾಡಿಬಿಟ್ಟು ಫಿಲ್ಲಿಂಗ್ ಹಾಕಿ ರೋಲ್ ಮಾಡ್ಕೊಳ್ತೀವಿ. ಡನ್ ಮಾಡಿ ಸರ್. ಸೊ ಈಗ ಕಾಟಿ ರೋಲ್ ರೆಡಿ ಆಗ್ತಾ ಇದೆ ನಮಗೆ ಅಂತ. ಓಹ್ ಮೇಡಮ್, ಹೆಂಗಿದೆ ಸೂಪು? ಸಖತ್ತಾಗಿದೆ. ಇಟ್ಸ್ ವೆರಿ ನೈಸ್. ನೈಸ್. ನಾವು ಕಾಟಿ ರೋಲ್ ಮಾಡಿಸ್ಕೊತಾ ಇದ್ದೀವಿ. ಇವಾಗ ಸಬ್ಸ್ ಫಶೀದ್ ಕಬಾಬ್. ಇಲ್ಲಿ ಫ್ಯಾನ್ಸಿ ಲೈಟ್ಸ್ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ಅಲ್ಲಿಂದ ನಮ್ಮ ಪ್ಲೇಟ್ಗೆ ಒಂದು ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಒನ್ನು ವಜಕೈ ರವಾ ವರುವಲ್. ಎಲ್ಲ ನೆಕ್ಸ್ಟ್ ಟೈಮ್ ಸ್ಪೆಲ್ಲಿಂಗ್ ನೀಟಾಗಿ ಪ್ರೊನೌನ್ಸ್ ಕಲ್ತ್ಕೊಂಡ್ಬರ್ಬೇಕು. ಸೊ ಅದು ಬರ್ತಾ ಇದೆ ಒಂದಷ್ಟು ನಮ್ಮ ಪ್ಲೇಟ್ಗೆ. ಸ್ಪೈಸಿ ಇರುತ್ತಾ ಸರ್ ಇದು? ಇಲ್ಲ ಸರ್, ಮಾಡ್ರೇಟ್ ಆಗಿರುತ್ತೆ. ಓಕೆ, ಸ್ಪೈಸಿ ಮಾಡೋಕ್ಕೋಗಲ್ಲ. ಓಕೆ. ಬಫೆಗೆ ಇರುತ್ತಲ್ಲ, ಎಲ್ಲ ಥರ ಕಸ್ಟಮರ್ಸ್ ಇರ್ತಾರೆ. ಗೊತ್ತಾಯ್ತು. ಇನ್ನೊಂದು ರೌಂಡ್ ಫ್ರೈ ಹಾಕ್ಬೇಕಾ? ಅಂದರೆ ಅದು ಓಪನ್ ಆಗೋಗುತ್ತೆ. ಓಕೆ. ಥ್ಯಾಂಕ್ ಯು. ಪನ್ನೀರ್ ಕಾಟಿ ರೋಲ್ ಇಸ್ ರೆಡಿ. ಚೆನ್ನಾಗಿದೆ. ವಿತ್ ಸಾಸ್ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದಾ? ಸೊ ಪನ್ನೀರ್ ಕಾಟಿ ರೋಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪುದೀನ ಚಟ್ನಿ ಮತ್ತು ಪೈನಾಪಲ್ ಚಟ್ನಿ ಕೊಟ್ಟಿದ್ದಾರೆ. ಎರಡೂ ತುಂಬ ಸ್ಪೈಸಿ ಆಗಿದೆ ಆ್ಯಂಡ್ ಸಖತ್ತಾಗಿ ಟೇಸ್ಟ್ ಕೊಡ್ತಿದೆ. ಪನ್ನೀರ್ ಜೊತೆ ಫುಲ್ ಬ್ಲೆಂಡ್ ಆಗಿ
ಫಸ್ಟ್ ರೌಂಡಲ್ಲಿ ಪ್ಲೇಟ್ಗೆ ಹಾಕೊಂಡು ಬಂದಿದ್ದು ಎಲ್ಲ ಐಟಮ್ಸ್ ತಿಂದ್ಬಿಟ್ಟು ಇನ್ನು ಬೇಜಾನ್ ಐಟಮ್ಸ್ ಕವರ್ ಮಾಡೋದಿತ್ತು. ಅದಕ್ಕೆ ಸೆಕೆಂಡ್ ರೌಂಡಲ್ಲಿ ಏನು ಮಿಕ್ಕೊಂಡಿದೆ ಅದನ್ನೆಲ್ಲ ಟೇಸ್ಟ್ ಮಾಡೋಣ ಅಂತ ಹೊರಟ್ವಿ. ಮಾಡ್ರನ್ ರತಾಟೋಯ್ಲಿ ರಾಟಟಲ್ಲಿ ಏನಿದು ಗೊತ್ತಿಲ್ಲ, ಸೊ ನೋಡೋಣ, ಟ್ರೈ ಮಾಡೋಣ ಹೆಂಗಿದೆ ಅಂತ. ಗೊತ್ತಿಲ್ಲ, ಏನದು ಗ್ರೇವಿ ಅನಿಸುತ್ತೆ. ಆಮೇಲೆ ವೆಜ್ ಫ್ರೈಡ್ ರೈಸ್ ಇದೆ. ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಬೇಕು ಅಂದರೆ ಹಾಕೋಣ. ಇದು ವೆಜಿಟೇಬಲ್ ಬಾಲ್ ಇನ್ ಮಂಚೂರಿಯನ್ ಗ್ರೇವಿ. ಸೊ ವೆಜ್ ಪಿಜ್ಜಾ ಒಂದೇ ಒಂದು ಪೀಸ್ ಖಾಲಿ ಆಗಿತ್ತು. ಸೊ ಈಗ ಫ್ರೆಶ್ ಆಗಿ ಮಾಡ್ಕೊಡೋಕೆ ಹೇಳಿದ್ದಕ್ಕೆ ಅಲ್ಲಿ ಮಾಡ್ತಾ ಇದ್ದಾರೆ ಹಿಂದ್ಗಡೆ. ಈಗ ಮಾಡಿ ಕೊಡ್ತಾರೆ ಫ್ರೆಶ್ ಪಿಜ್ಜಾನ. ನೋಡೋಣ ಹೆಂಗಿರುತ್ತೆ ಅಂತ. ಓವೆನ್ ಇದೆ. ಸೊ ಇಟ್ಸ್ ಅ ಲೈವ್ ಕೌಂಟರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಪಡ್ ಇದೆ. ಇದೇನಿದೆ ನೋಡೋಣ. ಸ್ಟೀಮ್ ರೈಸ್ ಮಾಮೂಲಿ ಪ್ರಾಪರ್ ಅನ್ನ ಸಾಂಬಾರ್ ಸೆಕ್ಷನ್ ಬಂತೀಗ. ರಸಂ, ವೆಜಿಟೇಬಲ್ ಕೊರ್ಮಾ. ನಾವು ಬೇಕಾದ್ರೆ ಇಲ್ಲಿ ರೋಟಿ ಕುಲ್ಚಾನ ಆರ್ಡರ್ ಮಾಡ್ಬೋದು. ಸೊ ಗಿವ್ ಇಟ್ ಫ್ರೆಶ್ ಮಾಡಿ ಕೊಡ್ತಾರೆ. ಅದಕ್ಕೆ ಇದೆಲ್ಲ ಕರಿಗಳು. ಇದು ಪುಲಾವ್, ಮಕಾಯಿ ಪಲಾವ್, ಕಾರ್ನ್, ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ದಾರೆ ಪಲಾವ್ಗೆ. ಕಡಾಯಿ ಪನ್ನೀರ್, ಸಬ್ಜಿ ರಸ್ಮಸ, ದಾಲ್ ತಡ್ಕ ಎಲ್ಲ ಇದೆ. ಸಬ್ಜಿ ರಸ್ಮಸ, ದಾಲ್ ತಡ್ಕ. ಇಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಎಲ್ಲನೂ ಪ್ರೀ ಹೀಟೆಡ್ ಪ್ಲೇಸಲ್ಲಿ ಇಟ್ಟಿದ್ದಾರೆ. ಈ ಬ್ಲ್ಯಾಕ್ ಕಲರ್ ಏನಿದೆಯೋ ಅದೆಲ್ಲ ಪ್ರೀ ಹೀಟ್ ಆಗಿದೆ. ಸೊ ಎಲ್ಲನೂ ಫ್ರೆಶ್ ಬಿಸಿ ಬಿಸಿ ಇರುತ್ತೆ. ಆ್ಯಂಡ್ ಏನೇ ಕೇಳಿದ್ರು ಅಲ್ಲಿ ಮಾಡ್ಕೊಡ್ತಾರೆ. ಸಿ ಅವ್ರು ಈಗ ಪಿಜ್ಜಾ ಮಾಡ್ತಾ ಇದ್ದಾರೆ. ಬ್ರಿಕ್ ಓವೆನ್ ಅದು. ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಬಿಟ್ಟು ಶೆಫ್ ಆಗಬೇಕಿತ್ತು. ಅಷ್ಟೊತ್ತಿಗೆ ಅದರ ಒಂದು ಒಳ್ಳೆ ಹೋಟ್ಲಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದಿತ್ತು. ರಾಂಗ್ ಪ್ರೊಫೆಷನ್. ತಿಂತಿದೀಯಾ, ಸೊ ಇಟ್ಸ್ ಬೆಟರ್ ಅಲ್ವಾ. ಲಾಸ್ಟಲ್ಲಿ ಫಿನಿಶಿಂಗು ಕೊರಿಯಾಂಡರ್. ಫಿನಿಶಿಂಗ್ ವಿತ್ ಕೊರಿಯಾಂಡರ್. ಸೊ ಇಟ್ಸ್ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನಂಗೆ ಟೇಸ್ಟ್ ಚೆನ್ನಾಗಿತ್ತು. ಸುಳ್ಳೇನಂಗಿಲ್ಲ, ತಿನ್ಬಿಟ್ಟು ಹೇಳ್ಬೇಕು. ಎಸ್, ಚಕ್ಲಿ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ ತಿನ್ನಕ್ಕೆ. ಇದಕ್ಕೇನು ಕಮ್ಮಿ ಇಲ್ಲ. ಯಾರು ಮಾಡಿದ್ದು? ಬ್ಯೂಟಿಫುಲ್ ಆಗಿದೆ. ಸೊ ಈಗೆಲ್ಲ ಊಟ ಆದಮೇಲೆ ಡೆಸರ್ಟ್ಸ್ ಬೇಕು ಅಂದರೆ ಎಲ್ಲ ಥರದ ಐಸ್ ಕ್ರೀಮು ಇಲ್ಲೇ ಇದೆ. ಸ್ಟ್ರಾಬೆರಿ, ಚಾಕ್ಲೇಟ್, ಪಿಸ್ತಾ, ವೆನಿಲಾ. ಇದು ಯಾವುದು ಕ್ಯಾರಮೆಲ್ ಅನ್ಸುತ್ತೆ, ಗೊತ್ತಿಲ್ಲ. ಕ್ಯಾರಮೆಲ್, ಮ್ಯಾಂಗೋ. ಸೊ ಟಾಪಿಂಗ್ಸಿಗೆ ಚಾಕೋ ಚಿಪ್ಸ್ ಇದೆ, ಬಿಸ್ಕೆಟ್ಸ್ ಇದೆ. ಬೇರೆ ಡೆಸರ್ಟ್ ಇದು ಗಜರ್ಕಿ ಹಲ್ವಾ, ಕ್ಯಾರೆಟ್ ಹಲ್ವಾ. ವಾವ್, ಚೆನ್ನಾಗಿದೆ ನೋಡೋಕ್ಕೆಲ್ಲ. ಅದ್ರ ಪಕ್ಕ ಬೇಸನ್ ಲಾಡು. ಇದೇನು ತುಂಬಿಟ್ಟಿರುತ್ತೆ ಇಲ್ಲಿ? ಅದು ಜಸ್ಟ್ ಶೋಗೆ, ಅದು ತಿನ್ನೋದಲ್ಲ. ಕೇಳೋದು ಏನಿದೆ ತಿನ್ನೋದ ಅಂತ. ಸೊ ಕೇಸರ್ ಫಿರ್ನಿ, ರವಾ ಕೇಸರ್ ಫಿರ್ನಿ, ಕೇಸರಿ ಬಾತ್. ಓಕೆ, ಕೇಸರಿ ಬಾತ್ ಏನೇನೋ. ಸೊ ಕ್ರೀಮ್ ಕ್ಯಾರಮೆಲ್ ಟೈಪ್ ಆಫ್ ಕೇಕ್. ಸೊ ಇಲ್ಲಿ ಮೂಸ್ ಇದೆ. ಆಮೇಲೆ ಆಲ್ಮಂಡ್ ಬರ್ಫಿ, ಬಾದಾಮ್ ಬರ್ಫಿ. ಶಬಾಷ್. ಇದೇನಿದು? ಮಿಕ್ಸ್ಡ್ ಫ್ರೂಟ್ ಗ್ರೈಕ್ಸ್. ಮಿಕ್ಸ್ಡ್ ಫ್ರೂಟ್ ಗಿಡೈಕ್ಸ್ ಇದೆ. ಸೈಲೆಂಟ್ ಕೇಕ್ ಅನ್ಸುತ್ತೆ, ಮಿಕ್ಸ್ಡ್ ಫ್ರೂಟ್ ಕೇಕ್ ಪೇಸ್ಟ್ರಿ. ಲಾಸ್ಟ್ಗೆ ಸ್ಟ್ರಾಬೆರಿ ಪೇಸ್ಟ್ರಿ. ಶಬಾಷ್. ಆಗಲೇ ಗ್ರೇವೀಸ್ ತೋರಿಸಿದ್ನಲ್ಲ, ಸುಮಾರು ಒಂದು 5-6 ಗ್ರೇವಿ ಇತ್ತು ಅಂತ. ಸೊ ಅದನ್ನು ತಿನ್ನೋಕ್ಕೆ ಈಗ ಬಿಸಿ ಬಿಸಿ ರೋಟಿ ಬಂದಿದೆ. ಏನು ಮೇಡಮ್, ಸ್ವಲ್ಪ ಗೊತ್ತಿರಿ ಡಯಟಾ? ಫುಲ್ ಡಯಟಲ್ಲಿ ಇದ್ದೀವಿ. ಸೊ ಎಲ್ಲ ಊಟ ಮಾಡಿಕೊಂಡು ಸಖತ್ತಾಗಿರೋ ಎಲ್ಲ ಐಟಮ್ಸ್ನ ತಿನ್ಕೊಂಡು ಸುಮಾರು ಐಟಮ್ಸ್ ನಮಗೆ ಗೊತ್ತೇ ಇರಲಿಲ್ಲ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಫುಲ್ ಲೋಡ್ ಆಗಿದ್ದರಿಂದ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೊರಟ್ವಿ. ನಾವು ವಾಕ್ ಮಾಡಿಕೊಂಡು ಹೋಟೆಲ್ ಪೂರ್ತಿ ಸುತ್ತಾಡಿದ್ವಿ. ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲು, ಗಾರ್ಡನ್ ಏರಿಯಾನ, ವೆಯ್ಟಿಂಗ್ ಲಾಂಜು ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ಫುಲ್ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ರು ನಮ್ಮ ಬಿಲ್ ರೆಡಿ ಮಾಡಿದರು. ನಮ್ಮ ಬಿಲ್ ಆಗಿದ್ದು 1400 ಚಿಲ್ಲರೆ, ಅದು ಇಬ್ಬರಿಗೆ.
ನಾವು ತಿಂದಂಥ ಸಿಕ್ಕಾಪಟ್ಟೆ ಫುಡ್ ವೆರೈಟೀಸು ಟೇಸ್ಟು ಇದೆಲ್ಲನೂ ನೋಡಿಕೊಂಡು ಆ್ಯಂಡ್ ಬೇರೆ 5 ಸ್ಟಾರ್ ಹೋಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಬಿಲ್ಲು ಸ್ವಲ್ಪ ಕಡಿಮೆನೆ. ಇದು ರ್ಯಾಡಿಸನ್ ಬ್ಲೂ ಪ್ಲಾಜಾ ಹೋಟ್ಲಲ್ಲಿ ಸ್ಪ್ರಿಂಗ್ ರೆಸ್ಟೋರೆಂಟ್ ಅಂತ. ಮಂಡೇ ಟು ಥರ್ಸ್ಡೇ ಮಧ್ಯಾಹ್ನದೊತ್ತು ಬಫೆಗೆ 599 ಪ್ಲಸ್ ಟ್ಯಾಕ್ಸ್ ಅಂದರೆ ಒಬ್ಬರಿಗೆ 742 ರೂಪೀಸ್ ಬೀಳುತ್ತೆ. ಆ್ಯಂಡ್ ವೀಕೆಂಡ್ ಆದರೆ 999 ಪ್ಲಸ್ ಟ್ಯಾಕ್ಸ್ ಅಂದರೆ ಒಬ್ಬರಿಗೆ 1250 ಬೀಳುತ್ತೆ. ನಿಮಗೂ 5 ಸ್ಟಾರ್ ಹೋಟೆಲ್ ಊಟ ಮಾಡಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿ ಬಂದು ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾವು ಇವತ್ತು ಫೈನಲಿ 5 ಸ್ಟಾರ್ ಹೋಟೆಲಲ್ಲಿ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಎಲ್ಲಾನು ನೋಡಿಕೊಂಡು ಹೊರಡೋ ಅಂತ ಟೈಮ್ ಬಂದಿತ್ತು. ಸೊ ನಮ್ಮ ಜಾಬಿಂದ ನಮ್ಮ ವ್ಯಾಲೆ ಪಾರ್ಕಿಂಗ್ ಚೀಟಿ ತೆಗೆದುಬಿಟ್ಟು ಆ ಅಣ್ಣಂಗೆ ಚೂರು ಕಾರ್ ತೊಗೊಂಬರೋಣ ಅಂತ ಕೊಟ್ವಿ. ಅವರು ಸರಿ ಅಂತ ಇಸ್ಕೊಂಡು ಹೋಗಿ ಕಾರ್ ತೊಗೊಂಬಂದು ಕೊಟ್ಟರು. ಸೊ ಇವಾಗ ಊಟ ಮಾಡ್ಕೊ ಆಚೆ ಬಂದಿದ್ದೀವಿ. ನಮ್ಮ ಕಾರು ಇನ್ನೇನು ಬಂತು, ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಊಟ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನ್ ಬೇಕಾದ್ರೂ ಮಾಡಿ. ನಿಮ್ದೇ ನಿಮ್ಮ ಇಷ್ಟ, ಹೋಗ್ಬನ್ನಿ, ಒಳ್ಳೆದಾಯ್ತದೆ. ನಮ್ಮ ಕಾರ್ ಬಂತು, ನಾವು ಹೊರಟ್ವಿ.